ಕರ್ನಾಟಕದ ಗಡಿ ರೇಖೆಯು ಉತ್ತರದಿಂದ ದಕ್ಷಿಣದವರೆಗೂ ಸುಮಾರು 700 ಕಿಲೋಮೀಟರ್ ಇರಬಹುದು ಮತ್ತೆ ಪೂರ್ವದಿಂದ ಪಶ್ಚಿಮದವರೆಗೂ ಸುಮಾರು 400 ಕಿಲೋಮೀಟರ್ ಇರಬಹುದು. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಂದಾಜಿನ ಪ್ರಕಾರ ಸುಮಾರು 50,000ಕ್ಕಿಂತ ಹೆಚ್ಚಿನ ಚದರ ಕಿಲೋಮೀಟರ್ ಇರಬಹುದು. ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಎಲ್ಲೇ ಹೋಗ್ಲಿ ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಯಲ್ಲೇ ಇರ್ತಾರೆ. ಅವರೇ ನಿಮ್ಮ ಪ್ರೀತಿಯ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ರವರು. ಕಾಟೇರ ಟ್ರೈಲರ್ ನೀವೆಲ್ಲ ನೋಡಿದಿರಾ ಅನ್ಕೋತೀನಿ. ಇದು ರೈತರ ಬೇಸ್ಡ್ ಕಾನ್ಸೆಪ್ಟ್ ಅಂತ ಆಲ್ರೆಡಿ ಹೇಳಿದ್ದಾರೆ. ದರ್ಶನ್ ಸರ್ ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳಿದ್ದಾರೆ. ಅದ್ದೂರಿಯಾಗಿ ಟ್ರೈಲರ್ ಲಾಂಚ್ ಆಗಿದೆ ಹುಬ್ಬಳ್ಳಿಯಲ್ಲಿ. ಈ ಟ್ರೈಲರ್ ಬಗ್ಗೆ ಹೇಳೋದಾದ್ರೆ, ರೈತರಿಗೆ ಯಾವ ತರ ಅನ್ಯಾಯ ಆಗ್ತಿದೆ, ದಬ್ಬಾಳಿಕೆ ಯಾರು ಮಾಡ್ತಿದ್ದಾರೆ ಅವ್ರಿಗೆ, ಅದರ ಎಲ್ಲ ಪ್ರತಿ ಒಂದು ಹಂತವಾಗಿ ಈ ಒಂದು ಸಿನಿಮಾದಲ್ಲಿ ಇರುತ್ತೆ. ಒಂದು ಕಾನ್ಸೆಪ್ಟ್ ಇದ್ರಲ್ಲಿ ಅರ್ಥ ಆಗೋದು ಏನಂತಂದ್ರೆ, ರೈತರ ಪರವಾಗಿ ಯಾರು ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರಂತೂ ಪಕ್ಕಾ ನಿಲ್ತಾರೆ. ಕಾಟೇರ ಟ್ರೈಲರ್ ನೀವೆಲ್ಲ ನೋಡಿದಾಗ್ಲೇ ಅನ್ಸುತ್ತೆ, ಬಹುತೇಕ ಎಷ್ಟೊಂದು ಜನಕ್ಕೆ ಅನ್ಸಿರ್ಬೋದು, ಒಂದು ಹಳ್ಳಿಯಲ್ಲಿ ನಡೆಯುವಂತ ಕತೆ ಇದು. ಈ ಹಳ್ಳಿಯಲ್ಲಿ ಏನಾಗುತ್ತೆ, ಅವರ ಒಂದು ಜಮೀನ ಕಬಳಿಸಿದ್ದಾಗ ಹೇಗೆ ಬಂದು ಕಬಳಿಸ್ತಿರೋ ಟೈಮಲ್ಲಿ ಅಥವಾ ಕಬಳಿಸಿದ್ದಾಗ ಹೇಗೆ ಒಬ್ಬ ವ್ಯಕ್ತಿ ಬಂದು ಅದನ್ನಷ್ಟು ಸರಿ ಮಾಡ್ತಾನೆ, ಮತ್ತೆ ಅಲ್ಲಿರ್ತಕ್ಕಂಥ ರೈತರಿಗೆ ಒಳ್ಳೇದಾಗ್ಬೇಕು, ನ್ಯಾಯ ಬೆಲೆ ಸಿಗ್ಬೇಕು ಅನ್ನೋದಕ್ಕೆ ಹೋರಾಟ ಮಾಡ್ತಾನೆ. ಅದೇ ಈ ಕಾಟೇರ ಅಂತ. ಈ ಕಾಟೇರ ಅಂತಂದ್ರೆ ನನ್ಗೆ ಯಾರೋ ಹೇಳಿದ ಪ್ರಕಾರ ಕಾಟೇರಮ್ಮ ಅಂತ ಒಂದು ಒಂದು ಗ್ರಾಮ ದೇವತೆ ಇದೆ ಅಂತ ಒಂದಷ್ಟು ಮಾಹಿತಿ ಕೇಳ್ಪಟ್ಟಿದೀನಿ. ಕಾಟೇರಮ್ಮ, ಕಾಟೇರ ಅಂತ ಒಂದು ಮಾತಿದೆ. ಒಂದು ಕಾಟೇರ ಅನ್ನೋ ಇಟ್ಸ್ ಪವರ್ಫುಲ್ ನೇಮ್ ಅದು. ಮತ್ತೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ನೀವೆಲ್ಲ ಎಷ್ಟು ಜನ ದರ್ಶನ್ ಸರ್ ಫ್ಯಾನ್ಸ್ ಇದ್ದೀರಾ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಏನಕ್ಕೆ ಅಂತಂದ್ರೆ, ನಾನು ನಮ್ಮ ಫ್ರೆಂಡ್ ಒಬ್ಬರ ಹತ್ರ ಮಾತಾಡ್ತಿರ್ಬೇಕಂದ್ರೆ ಅವ್ರಿಗೊಂದು ಮಾತು ಹೇಳಿದ್ದೆ. ಕರ್ನಾಟಕ ಮ್ಯಾಪ್ ಏನಿದೆ ಅಲ್ಲ, ಈ ಮ್ಯಾಪ್ ಅಲ್ಲಿ ಒಬ್ಬೊಬ್ರು 5 ಅಡಿ ಅಂತರದಲ್ಲಿ ನಿಂತ್ಕೊಂಡ್ರೆ ಎಷ್ಟು ಸುತ್ತಬಹುದು ಫ್ಯಾನ್ಸ್, ಅದಕ್ಕೆ ಎಷ್ಟು ಅಂತ ಲೆಕ್ಕ ಕೊಡಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಹಾಗೇನೆ ಅವ್ರ ಮನ್ಸು ಅಷ್ಟೇ ದೊಡ್ಡದಾಗಿದೆ. ಬಟ್ ನೀವೇ ನೋಡ್ತಾ ಇರಿ ಎಷ್ಟು ಅದ್ದೂರಿಯಾಗಿ ಕಾಟೇರನ ಡಿ ಬಾಸ್ ಅಭಿಮಾನಿಗಳು ವೆಲ್ಕಮ್ ಮಾಡ್ಕೊಂತಾರೆ ಅಂತ. ಬಟ್ ಅದಲ್ಲದೆ ಹಲವಾರು ಸಿನಿಮಾ ಪ್ರೇಕ್ಷಕರು ಕೂಡ ಈ ಸಿನಿಮಾಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರೇ ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲೂ ಹೇಳಿರ್ತಾರೆ ದರ್ಶನ್ ಸರ್, ಈ ಒಂದು ಸಿನಿಮಾ ರೈತರ ಬೇಸ್ ಮೇಲೆ, ರೈತರ ಬಗ್ಗೆನೇ ಇದೆ ಅಂತ. ಟ್ರೈಲರ್ ನೋಡಿದ್ರೆ ಪ್ರತಿಯೊಬ್ರು ಕೂಡ ಒಂದು ಜುಮ್ ಅಂತ ಅನ್ಸುತ್ತೆ, ಓ ಬ್ರೋ ನಿಜವೂ ಒಂದ್ಸಲ ನೋಡ್ಲೇಬೇಕು ಈ ಸಿನಿಮಾ ಅಂತ ಅನ್ಸುತ್ತೆ. ಆ ತರ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಈ ಕಾಟೇರ ಟ್ರೈಲರ್ ಅಲ್ಲಿ. ಡಿ ಬಾಸ್ ಅಭಿಮಾನಿಗಳಿಗೆ ಈ ಸಿನಿಮಾ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಡಿಸೆಂಬರ್ 29ನೇ ತಾರೀಕು ಅಂದ್ರೆ ಇನ್ನೇನ್ ನ್ಯೂ ಇಯರ್ 2 ದಿನಕ್ಕೂ ಮುಂಚೆ ರಿಲೀಸ್ ಆಗ್ತಿರ್ತಕ್ಕಂತ ಸಿನಿಮಾ ಇದು. ನ್ಯೂ ಇಯರ್ ಏನ್ ಸೆಲೆಬ್ರೇಟ್ ಮಾಡ್ತೀರಾ, ಕಾಟೇರ ಸೆಲೆಬ್ರೇಟ್ ಮಾಡಿ. ಕಾಟೇರದಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ ಇದೆ. ಪ್ರತಿ ಸಿನಿಮಾ ನೋಡಿದಾಗ್ಲೂ ಕೂಡ ನಮ್ಗೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಒಂದು ಇನ್ಸ್ಪೈರ್ ಆಗೇ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಕರೆಕ್ಟ್ ಅಲ್ವಾ? ಸೊ ಹಂಗೇನೆ ಈ ಕಾಟೇರ ಸಿನಿಮಾದಲ್ಲೂ ಕೂಡ ಏನೋ ಒಂದು ಇನ್ಸ್ಪೈರ್ ಆಗೇ ಆಗುತ್ತೆ. ಯಾರಾದ್ರೂ ಒಬ್ಬನಾದ್ರೂ ಸರಿ, ಅಥವಾ ಎಷ್ಟು ಜನ ಆಗ್ತಿರೋ ಗೊತ್ತಿಲ್ಲ, ರೈತ ಆದ್ರೂ ಆಗ್ತಾರೆ, ಹೇಳಕ್ಕಾಗಲ್ಲ. ಈ ಬಹಳಷ್ಟು ಜನ ಒಂದು ಸಿನಿಮಾಗಳ ಮುಖಾಂತರ ನೋಡಿ ಇನ್ಸ್ಪೈರ್ ಆಗಿ ಇನ್ನೊಂದಷ್ಟು ಜನ ಒಂದು ಜಾಗಗಳು ತಗೊಂಡು ಹೋಗಿ ಊರಲ್ಲಿ ಸೆಟ್ಲ್ ಆಗಿ ಅವರೇ ಇವಾಗ ರೈತರಾಗಿರ್ತಾರೆ. ಸೊ ಹಾಗೇನೆ ಕಾಟೇರದಲ್ಲಿ ಯಾವ ತರ ಪರಿಣಾಮ ಬೀಳುತ್ತೆ ನೀವೇ ಕಾದ್ ನೋಡಿ, ಗೊತ್ತಾಗುತ್ತೆ. ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಬರ್ತಿರುತ್ತೆ. ಇನ್ನೊಂದಷ್ಟು ಜನ ಹೇಳಿದ್ರು ಕಾಟೇರ ಟ್ರೈಲರ್ ಯಾವಾಗ ಅಂತ ಇದ್ದವ್ರಿಗೆಲ್ಲ ಐ ಥಿಂಕ್ ಸ್ವೀಟ್ ಸಿಕ್ಕಿದೆ ಅನ್ಕೋತೀನಿ. ಅವ್ರಿಗೆ ಸ್ವೀಟ್ ಸ್ವಲ್ಪ ತಿನ್ಲಿ, ಆಮೇಲೆ ಇನ್ನೊಂದಷ್ಟು ಬಾಡೂಟನೇ ಅವ್ರಿಗೆ ಸಿಗುತ್ತೆ ಡಿಸೆಂಬರ್ 29ನೇ ತಾರೀಕು. ಯಾಕಂದ್ರೆ ಕಾಟೇರ ರಿಲೀಸ್ ಆಗ್ತಿದೆಯಲ್ಲ ಅವತ್ತು. ಕಾಟೇರ ಟ್ರೈಲರ್ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಯಾಕೆ ಗೊತ್ತಾ, ಸಿನಿಮಾ ನೋಡಿ ಎಲ್ಲ ಟ್ರೈಲರ್ ಹಾಗಿದೆ ಹೀಗಿದೆ ಸಖತ್ತಾಗಿದೆ ಗುರು, ನೆಕ್ಸ್ಟ್ ಲೆವೆಲ್ ಅಂತಾರೆ. ಯಾವ ಲೆವೆಲ್? ಟಾಪ್ ಲೆವೆಲ್ ಗುರು. ಈ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತ ಯಾವ ಲೆವೆಲ್ ಸೇರ್ಸ್ಕೊಂಡು ಹೇಳ್ತೀವಲ್ವಾ, ಅದೆಲ್ಲದಕ್ಕಿಂತ ಇನ್ನೊಂದು ಲೆವೆಲ್ ಮೇಲಿರುತ್ತಲ್ಲ, ಅದೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಸಿನಿಮಾ. ಯಾಕಂದ್ರೆ ಅಷ್ಟು ಕ್ರೇಜ್ ಇದೆ ಈ ಸಿನಿಮಾಗೆ. ಕಾಟೇರ ಟ್ರೈಲರ್ ನೋಡಿದಲ್ಲ, ನಿಮ್ಗೆ ಏನ್ ಅನ್ಸ್ತು ಅಂತ ಯಾರಾದ್ರೂ ಕೇಳಿದ್ರೆ ಏನಂತೀರಾ? ಸೂಪರ್ ಅಂತೀರಾ, ಎಕ್ಸ್ಟ್ರಾಆರ್ಡಿನರಿ ಅಂತೀರಾ, ಬೊಂಬಾಟ್ ಆಗಿದೆ ಅಂತೀರಾ? ಅದೆಲ್ಲದ್ರ ಬದಲು ಒಂದ್ ಚಿಕ್ಕದಾಗಿ ಚೊಕ್ಕದಾಗಿ ಸ್ವೀಟ್ ಆಗಿ ಹೇಳ್ಬಿಡಿ, ಡಿ ಬಾಸ್ ಅಂತ ಹೇಳ್ಬಿಡಿ. ಯಾಕೆ ಹೇಳಿ? ಪ್ರಮೋಷನ್ನೇ ಬೇಡ ಸರ್, ಯಾವುದೇ ಸಿನಿಮಾ ಆದ್ರು ಡಿ ಬಾಸ್ ಸಿನಿಮಾಗಳು. ಯಾಕೆ ಹೇಳಿ? ಡಿ ಬಾಸ್ ಹೆಸರಲ್ಲೇ ಪ್ರಮೋಷನ್ ಇದೆ, ಅರ್ಥ ಆಯ್ತಾ? ಡಿ ಬಾಸ್ ಅಂದ್ರೆ ಸಾಕು ಒಂದು ಪ್ರಮೋಷನ್. ಡಿ ಬಾಸ್ ಅಲ್ಲಿ ಬರ್ತಿದ್ರೆ ಎಷ್ಟು ಸಾವಿರ ಜನ ಓಡಲ್ಲ? ನೀವ್ ಹೇಳಿ. ನಾನು ಓಡಿದೀನಿ, ನೀವು ಹೋಗಿದ್ರೆ, ಎಲ್ರು ಎಷ್ಟೊಂದ್ ಜನ ಹೋಗಿರ್ತೀರ ತಾನೆ. ಅದಕ್ಕೇನೆ ಹೇಳ್ತಾ ಇರೋದು, ಡಿ ಬಾಸ್ ಸಿನಿಮಾ 29ನೇ ತಾರೀಕು ಅಂತ ಎಲ್ರೂ ಮೈಂಡ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ಪಕ್ಕಾ ಬ್ಲಾಕ್ ಬಸ್ಟರ್ ಸಿನಿಮಾ ಇದು. ಎಸ್, ಕಾಟೇರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.